ಇಲ್ಲ ಅವ್ರಿಂದ ತಪ್ಪೇನಾಗಿಲ್ಲ, ಸಾಂದರ್ಭಿಕ ತಪ್ಪುಗಳಾಗಿರ್ಬೋದು, ಎಲ್ಲ ಪಕ್ಷದೊಳಗಿರುವಂಥದ್ದನ್ನು ಅನ್ನುವಂಥದ್ದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ಭಾಳಷ್ಟು ಜನ ಇದನ್ನು ಚರ್ಚೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಅವ್ರು ಚರ್ಚೆ ಮಾಡಲಿ ಏನೋ ಮಾಡಲಿ, ಜಮೀರ್ ಅಹ್ಮದ್ ಖಾನ್ರು ಮಾತ್ರ ಇವತ್ತು ಸುದ್ದಿಯಲ್ಲಿರೋ ಪ್ರಮುಖ ವ್ಯಕ್ತಿ ಆಗಿಬಿಟ್ಟಿದ್ದಾರೆ ಕರ್ನಾಟಕದ ಮಟ್ಟಿಗೆ. ಯಾಕಂತಂದ್ರೆ ಅವರು ಈಗ ಹೋದ್ರೂ ಒಂದು ಸುದ್ದಿ, ಜೆ ಡಿ ಎಸ್ಗೆ ಹೋಗದಿದ್ದರೂ ಒಂದು ಸುದ್ದಿ. ಯಾಕಂದರೆ ಮುಸ್ಲಿಮರು ವಿಶೇಷವಾಗಿ ಮ್ಯಾಕ್ಸಿಮಮ್ ಇದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಭಾಳಷ್ಟು ಅವ್ರ ಮೇಲೆ ಪ್ರೀತಿ ಇದ್ದಾರೆ, ಒಗ್ಗಟ್ಟು ತೋರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇದರಿಂದಾಗಿ ಸಿದ್ದರಾಮಯ್ಯವ್ರಿಗೆ ಏನಪ್ಪ ಅಂದ್ರೆ ಮುಸ್ಲಿಮರು ಬೆಂಬಲ ಸಿಗೋದ್ರಿಂದ ಇನ್ನಷ್ಟು ಅವರು ರಾಜಕೀಯ ಪ್ರಬುದ್ಧತೆಯನ್ನು ಜೊತೆಗೆ ಹಿಡಿತವನ್ನು ಸಾಧಿಸ್ತಾರೆ ಅನ್ನುವಂಥ ಮಾತುಗಳು. ಏನೂ ಇರಲಿ, ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಒಂದಂತೂ ಸ್ಪಷ್ಟ ಆಗ್ತಾಯಿದೆ, ಏನಂದರೆ ಈ ಜಮೀರ್ ಅಹ್ಮದ್ ಖಾನ್ರು ಜೊತೆಗಾರರು ಏನಾದರೂ ಬೇರೆ ಪಕ್ಷಕ್ಕೆ ಹೋದ್ರೆ ಕಾಂಗ್ರೆಸ್ಗೆ ಒಂದಿಷ್ಟು ಹೊಡೆದು ಬೀಳ್ತದೇನೋ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಜೆ ಡಿ ಎಸ್ಗೆ ಲಾಭ ಆದರೂ ಆಗ್ಬೋದು ಅನ್ನೋಂಥ ಮಾತುಗಳು ನಡೆದವ. ಇನ್ನೇನು ನೋಡು, ಅವರಂದು ತುಳಿದಿಲ್ಲ ಅಂದಾರ, ಇವರು ಹೋಗೋದಿಲ್ಲ ಅಂದಾರ. ಮತ್ತು ರಾಜಕೀಯದಲ್ಲಿ ಏನು ಬೇಕಾದ್ದು ಆಗ್ಬೋದು ಅಂತೇಳಿ ಅನೇಕ ಸಲ ನಾವು ಮಾತಾಡಿದ್ದೀವಿ. ಇವತ್ತಿನ ಮಿತ್ರ ನಾಳೆ ಶತ್ರು ಆಗ್ಬೋದು, ನಾಳೆ ಶತ್ರು ನಾಡದ ಮಿತ್ರ ಆಗ್ಬೋದು ಅಂತೇಳಿ ಆ ಎಲ್ಲ ನೆಲೆಗಟ್ಟಲ್ಲಿ ವಿಚಾರ ಮಾಡಿದಾಗ ಇವತ್ತು ಅನಿಸೋದಿಷ್ಟ, ಜಮೀರ್ ಅಹ್ಮದ್ ಖಾನ್ರು ಪಕ್ಷವನ್ನು ಬಿಟ್ಟು ಹೋಗುವಂಥ ಒಂದು ನಿರ್ಧಾರವನ್ನು ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅವರಿಗೆ ಜೆ ಡಿ ಎಸ್ಗೆ ಹೋದರೂ ಸಹಿತ ಜೆ ಡಿ ಎಸ್ಸಲ್ಲಿ ಸಹಿತ ಅವರಿಗೆ ಮೊದಲಿನ ಒಂದು ಪ್ರೀತಿ ವಿಶ್ವಾಸ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆದರೂ ಹೇಳೋಕ್ಕೆ ಆಗೋದ್ರೆ ಏನೋ ಒಂದು ಲಾಭಕ್ಕೆ ಹೋಗ್ಬೋದೇನೋ ಅಂಥೇಳಿ ಹೇಳಿದರು. ಜಮೀರ್ ಖಾನ್ರು ಇವತ್ತಿನ ಒಂದು ಇಂಟರ್ವ್ಯೂ ನೋಡಿದಾಗ ಅವರು ಸ್ಪಷ್ಟವಾಗಿ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗರಣೆ ವಂದನೆಗಳು.